ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎನರ್ಜಿ ವಿತಿನ್ ಯು. ಈಗಾಗಲೇ ತಮ್ಮನೇನಲ್ಲಿ ನೋಡಿರ್ತೀರ. ಇವತ್ತು ನಾನು ಏನತ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ, ಯುವರ್ ಹೆಲ್ತ್ ಈಸ್ ಯುವರ್ ಪ್ರಿಯಾರಿಟಿ. ಅಂದರೆ ನಮ್ಮ ಲೈಫಲ್ಲಿ ನಾವು ತುಂಬದಕ್ಕೂ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾವುದಕ್ಕೆ? ನಮಗೆ ತುಂಬ ಇಷ್ಟ ಆಗಿರೋರಿಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ನಮಗೆ ಎಷ್ಟೊಂದು ಫುಡ್ಸ್ ಇಟ್ಟರೆ ವೆರೈಟಿಲಿ ನಮಗೆ ಯಾವ್ದು ಇಷ್ಟ ಅದನ್ನು ಮಾತ್ರ ತಿಂತೀವಿ. ಅಂದರೆ ಪ್ರಿಯಾರಿಟಿ ಕೊಡ್ತೀವಿ, ಯಾವುದು ಇಂಪಾರ್ಟೆಂಟ್ ಅದಕ್ಕೆ. ಮತ್ತು ನಿಮ್ಮ ಹೆಲ್ತಿಗೆ ನೀವು ಪ್ರಿಯಾರಿಟಿ ಕೊಡ್ತಾ ಇದ್ದೀರಾ? ಇದು ಕ್ವೆಶ್ಚನ್ ಮಾರ್ಕ್. ಇದು ಬಂದು ಎವರ್ಗ್ರೀನ್ ಸಬ್ಜೆಕ್ಟ್ ಅಲ್ವಾ. ಹೆಲ್ತ್ ಅಂದ್ರೇ ಈಕ್ವಲಿ ಇಂಪಾರ್ಟೆಂಟ್. ನಿಮ್ಮ ಲೈಫಲ್ಲಿ ನೀವೇನು ಫಸ್ಟ್ ಪ್ರಿಯಾರಿಟಿ ಅಂತ ನಿಮ್ಮ ಮೈಂಡಿಗೆ ಬರುತ್ತೋ ಅದ್ರ ಜೊತೆ ಹೆಲ್ತ್ ಬರಲೇಬೇಕು. ಅದಿಲ್ಲಾಂದರೆ ನೀವೇನು ಮಾಡೋಕ್ಕೂ ಆಗಲ್ಲ ಲೈಫಲ್ಲಿ. ಕರೆಕ್ಟಾ? ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ನೀವು ಎಲ್ಲಿದ್ದೀರಾ ಅಂತಂದರೆ ನೀವು ನಿಮ್ಮ ಬಾಡಿ ಒಳಗಡೆನೇ ಇದ್ದೀರಾ. ಕರೆಕ್ಟ್. ನಾವು ಅನ್ಕೋತೀವಿ ದುಡ್ಡು, ಕೆಲಸ ಅಥವಾ ಸ್ಟಡೀಸ್ ಇದೆಲ್ಲ ತುಂಬಾ ಇಂಪಾರ್ಟೆಂಟು ಅಂತ. ಬಟ್ ಇದೆಲ್ಲದಕ್ಕಿಂತನೂ ಫಸ್ಟ್ ಪ್ರಿಯಾರಿಟಿ ನಾವು ಕೊಡಬೇಕಾಗಿರೋದು ಹೆಲ್ತ್ಗೆ. ಇದಕ್ಕೆ ನೀವು ಅಗ್ರಿ ಮಾಡ್ತೀರಾ ಅಂದರೆ ಕಮೆಂಟ್ ಮಾಡಿ. ಹೆಲ್ತ್ ಇಲ್ಲ ಅಂದರೆ ನಾವು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಗೈಸ್. ಏನು ಎಂಜಾಯ್ ಕೂಡ ಮಾಡೋಕ್ಕಾಗಲ್ಲ. ಈಗ ನೋಡಿ, ತುಂಬಾ ಸಂಪಾದನೆ ಮಾಡಿರ್ತಾರೆ, ಆದರೆ ವೀಲ್ ಚೇರಲ್ಲಿ ಓಡಾಡ್ತಿರ್ತಾರೆ. 2 ಫ್ಲೋರ್ 3 ಫ್ಲೋರ್ ಬಿಲ್ಡಿಂಗ್ ಕಟ್ಟಿರ್ತಾರೆ, ಅದನ್ನು ಎಂಜಾಯ್ ಮಾಡೋಕ್ಕೂ ಆಗಲ್ಲ ಅವ್ರ ಕೈಯಲ್ಲಿ. ವೀಲ್ ಚೇರಲ್ಲಿ ಓಡಾಡ್ತಿದ್ರೆ ಇನ್ನು ಏನು ಬಂತೆ ಲೈಫಲ್ಲಿ? ಅದು ಇನ್ನೇನು ಹ್ಯಾಪಿನೆಸ್ ಕೊಡುತ್ತೆ ನಮಗೆ? ಇಲ್ಲ ಅಲ್ವಾ? ಜಸ್ಟ್ ಥಿಂಕ್ ಮಾಡಿ, ಫೀವರು ಅಥವಾ ಕಾಫ್, ಕೋಲ್ಡು ಥರ ಚಿಕ್ಕ ಚಿಕ್ಕದು ಬಂದ್ರೇ ನಮಗೆ ನಮ್ಮ ವರ್ಕ್ನ ನಾವು ಫೋಕಸ್ ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ BP, ಡಯಾಬಿಟೀಸ್ ಮತ್ತು ಎಷ್ಟೊಂದು ಹೆಲ್ತ್ ಪ್ರಾಬ್ಲಮ್ಸ್ ಇಟ್ಕೊಂಡು ಹೆಂಗೆ ಲೈಫ್ ಲೀಡ್ ಮಾಡೋಕ್ಕಾಗುತ್ತೆ? ಅದನ್ನು ಇಗ್ನೋರ್ ಮಾಡಿದ್ರೆ ಇನ್ನೇನೆಲ್ಲ ಆಗ್ಬೋದು ಯೋಚನೆ ಮಾಡಿ. ಗುಡ್ ಹೆಲ್ತು ನಮಗೆ ಎನರ್ಜಿ ಕೊಡುತ್ತೆ, ಫೋಕಸ್ ಮಾಡೋಕ್ಕಾಗುತ್ತೆ, ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡೋಕ್ಕಾಗುತ್ತೆ. ಹೆಲ್ತೇ ಇಲ್ಲ ಅಂತಂದರೆ ಏನು ಸಕ್ಸಸ್ ಬಂದರೆ ಏನು, ಎಷ್ಟು ದುಡ್ಡಿದ್ದರೆ ಏನು, ಅಥವಾ ಕೆರಿಯರ್ ಏನಾದರೂ ಮೀನಿಂಗ್ ಆದರೂ ಇರುತ್ತಾ ನಿಮ್ಮ ಕೆರಿಯರ್ಗೆ? ಈಗಿನ ಜನ್ರೇಷನ್ ಮೇಯ್ನಾಗಿ ನಾವು ಮಾಡ್ತಾ ಇರೋ ಮಿಸ್ಟೇಕೇ ಇದು. ಹೆಲ್ತನ್ನ ಇಗ್ನೋರ್ ಮಾಡ್ತಾ ಇದ್ದೀವಿ. ಇದು 100%. ಮತ್ತು ಏನು ಸಿಂಪಲ್ ಹೆಲ್ತ್ ಹ್ಯಾಬಿಟ್ಸ್ ಬೇಕು? ನಾನೇನೂ ಮಾಡ್ತಾ ಇಲ್ಲ, ತುಂಬಾ ಬ್ಯುಸಿ ಇದ್ದೀನಿ ಲೈಫಲ್ಲಿ, ತುಂಬ ಸ್ಟ್ರೆಸ್ ಆಗ್ತಿದೆ ನನಗೆ ಅಂತಂದರೆ ನೀವು ಹೆಂಗೆ ಸ್ಟಾರ್ಟ್ ಮಾಡಬೇಕು ನಿಮ್ಮದು ಡೈಲಿ ರೊಟೀನ್ನ ಅಂದರೆ, ಈಗ ಹೇಳ್ತೀನಿ. ಜಸ್ಟ್ 30 ಮಿನಿಟ್ಸ್ ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ ಕನ್ಸಿಸ್ಟೆನ್ಸಿ ತುಂಬಾ ಇಂಪಾರ್ಟೆಂಟ್ ಗೈಸ್. ಒಂದಿನ ಮಾಡೋದು, ಒಂದಿನ ಬಿಡೋದು, ಈ ಥರ ಮಾಡಬೇಡಿ. ಸ್ಟಾರ್ಟ್ ಮಾಡಿ 30 ಮಿನಿಟ್ಸ್, ಫಸ್ಟ್ 10 to 15 ಮಿನಿಟ್ಸ್ ಟ್ರೈ ಮಾಡಿ, ಆಮೇಲೆ 30 ಮಿನಿಟ್ಸ್ 40 ಮಿನಿಟ್ಸ್ವರೆಗೂ ನೀವು ವಾಕ್ ಮಾಡ್ತಾ ಹೋಗಿ. ಅಥವಾ ಇಲ್ಲ ನಂಗೆ ಆಚೆ ಹೋಗೋಕ್ಕಾಗಲ್ಲ ಅಂದರೆ ಮನೇಲೇ ಸಿಂಪಲಾಗಿ ಎಕ್ಸಸೈಸ್ ಮಾಡಿ, ಯೋಗ ಮಾಡಿ. ತುಂಬಾ ಯೂಟ್ಯೂಬ್ ವೀಡಿಯೋಸ್ ಇದೆ, ನೀವು ಎಲ್ಲಿ ನೋಡಿದ್ರೂ ವೀಡಿಯೋಸ್ ಸಿಗುತ್ತೆ ನಿಮಗೆ. ಅದನ್ನು ನೋಡಿಬಿಟ್ಟು ಕಲ್ತ್ಕೊಳ್ಳಿ. ಸೋಷಿಯಲ್ ಮೀಡಿಯಾನ ಒಳ್ಳೆ ಥರ ಯೂಸ್ ಮಾಡ್ಕೊಳ್ಳಿ. ರೈಟ್. ನೆಕ್ಸ್ಟ್ ಬಂದು ಬ್ಯಾಲೆನ್ಸ್ಡ್ ಫುಡ್. ಎಕ್ಸಸೈಸ್ ಏನೋ ಮಾಡ್ತೀರಾ, ಅದೆಲ್ಲ ಫೈನ್. ಅಂದರೆ ಬಾಡಿ ಮೂವ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಈಗ IT ಜಾಬ್ಸ್ ಇರ್ಬೋದು, ತುಂಬ ಜನನೂ ಹಂಗೆ ಕೂತಲ್ಲೇ ಕೂತ್ಕೊಂಡಿರ್ತಾರೆ. ಬಿಕಾಸ್ ಅವ್ರ ವರ್ಕ್ ಆ ಥರ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಅವ್ರು ಫ್ರೀ ಟೈಮ್ ಮಾಡಿಕೊಂಡು ಇನ್ ಕೇಸ್ ಹೆಲ್ತ್ಗೆ ಪ್ರಿಯಾರಿಟಿ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿದರೆ ನೀವು ಸೀರಿಯಸ್ಸಾಗಿ ನಿಮ್ಮದು ಡೈಲಿ ಮೂವ್ಮೆಂಟ್ ಇರಲೇಬೇಕು. ಸೆಕೆಂಡ್ ಒನ್ ಬಂದು ಬ್ಯಾಲೆನ್ಸ್ಡ್ ಫುಡ್. ಪ್ರಾಬ್ಲಮ್ ಏನು ಗೊತ್ತಾ? ನಮಗೆಲ್ಲನೂ ಗೊತ್ತು, ಇದೇ ಒಂದು ದೊಡ್ಡ ಪ್ರಾಬ್ಲಮ್. ಬಿಕಾಸ್ ನಮಗೆ ನಾಲೆಡ್ಜ್ ಇದೆ ಯಾವ ಫುಡ್ಡಲ್ಲಿ ಏನೇನಿರುತ್ತೆ, ಯಾವ ಫುಡ್ಡಲ್ಲಿ ಪ್ರೋಟೀನ್ ಇರುತ್ತೆ, ಫೈಬರ್ ಇರುತ್ತೆ. ಜಸ್ಟ್ ನೀವು ಗೂಗಲ್ ಮಾಡಿದ್ರೆ ನಮಗೆ ಸಿಕ್ಬಿಡುತ್ತೆ. ಬಟ್ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇದು ಬಿಗ್ಗೆಸ್ಟ್ ಮಿಸ್ಟೇಕ್ ನಾವು ಮಾಡ್ತಾ ಇರೋದು. ಜಂಕ್ನ ಅವಾಯ್ಡ್ ಮಾಡಬೇಕು ಅಂತ ಗೊತ್ತು, ಬಟ್ ಆದರೂ ಮಾಡಲ್ಲ. ಪ್ರೋಟೀನ್ ಎಲ್ಲಿರುತ್ತೆ ಗೊತ್ತು, ಆ ಪ್ರೋಟೀನ್ ಕಂಟೆಂಟ್ ಫುಡ್ಸ್ ತಿನ್ನಲ್ಲ. ನೀವು ಏನು ಬೆಳಗ್ಗೆ ಮಧ್ಯಾಹ್ನ ನೈಟ್ ತಿಂತೀರೋ ಒಂದು ಸತಿ ಪ್ಲೇಟ್ನ ನೋಡಿ. ನನ್ನ ಪ್ಲೇಟಲ್ಲಿ ವೆರೈಟೀಸ್ ಇದೆಯಾ, ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ ಪಾರ್ಟ್ಸ್ನ, ಅಥವಾ ಒಂದೇ ಥರ ಫುಡ್ ತಿಂತಾಯಿದ್ದೀರಾ? ಅನ್ನ ಸಾರು ಇಷ್ಟು ತಿಂದರೆ ಸಾಕಾ? ನಮ್ಮ ಬಾಡಿಗೆ ಇಷ್ಟು ಸಾಕಾಗುತ್ತಾ? ನಮ್ಮ ಆರ್ಗನ್ಸ್ ಯಾವ ಥರ ನ್ಯೂಟ್ರಿಷನ್ ಕೇಳ್ತಿದೆ, ನಾವೇನು ಕೊಡ್ತಾ ಇದ್ದೀವಿ? ಸುಮ್ಮನೆ ಹೊಟ್ಟೆ ತುಂಬ ಊಟ ಮಾಡ್ತಾ ಇದ್ದೀವಾ, ಅಥವಾ ಆರ್ಗನ್ಸ್ ಎಲ್ಲ ಹೆಲ್ತಿಯಾಗಿರೋಕೆ ಊಟ ಮಾಡ್ತಾ ಇದ್ದೀವಾ? ಇದು ಇಂಪಾರ್ಟೆಂಟ್. ಬ್ಯಾಲೆನ್ಸ್ಡ್ ಫುಡ್ ಹೆಂಗೆ ಮಾಡ್ಕೊಳ್ಳೋದು, ಫಸ್ಟ್ ಏನು ತಿನ್ನಬೇಕು, ಇದೆಲ್ಲ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಥರ್ಡ್ ಸಿಂಪಲ್ ಹೆಲ್ತ್ ಹ್ಯಾಬಿಟ್ ಏನು ಅಂದರೆ ರೆಸ್ಟ್ ಆ್ಯಂಡ್ ಸ್ಲೀಪ್. ಇದು ವೆರಿ ಇಂಪಾರ್ಟೆಂಟ್. ಬಿಕಾಸ್ ನಾವು ನಿದ್ದೆ ಮಾಡಬೇಕಾದ್ರೇ ನಮ್ಮದು ಬಾಡಿ ತುಂಬಾ ಕೆಲಸ ಮಾಡಿಕೊಳ್ಳುತ್ತೆ. ರೆಸ್ಟಲ್ಲಿ ಎಷ್ಟೊಂದು ಕ್ರಿಯೆಗಳು ನಡೆಯುತ್ತೆ. ನಾವು ನಿದ್ದೆನೇ ಮಾಡಿಲ್ಲ ಅಂತಂದರೆ ಬಾಡಿ
ಇನ್ನೇನಾಗಬೇಡ, ಯೋಚನೆ ಮಾಡಿ. ಸ್ಲೀಪ್ ಈಸ್ ದ ಬೆಸ್ಟ್ ನ್ಯಾಚುರಲ್ ಮೆಡಿಸಿನ್ ಅಂತಾರೆ. ಸೊ ನಿದ್ದೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ತಾ ಇದ್ದೆ, ನನಗೆ ಹೆಲ್ತ್ ಅಂದ ತಕ್ಷಣ ನೆನಪಾಗೋದು ವಾಟರ್, ನೀರು ಅಂತ. ಯಾಕೆ ಅಂದರೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್. ಡೈಲಿ ನೀವು 2.5 to 3 ಲೀಟರ್ಸ್ ವಾಟರ್ ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಬೆಟರ್ ಆಗುತ್ತೆ. ಇನ್ನು ಕೆಲವರು ಕ್ವಶನ್ ಮಾಡ್ತಾರೆ, ನಾವು ಚೆನ್ನಾಗಿ ನೀರು ಕುಡಿತೀವಿ, ಒಳ್ಳೆ ಊಟನೂ ಮಾಡ್ತೀವಿ, ನಿದ್ದೆನೂ ಚೆನ್ನಾಗಿ ಮಾಡ್ತೀವಿ, ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟಿ ಕೂಡ ಇದೆ ನಮ್ಮದು, ಬಟ್ ಆದ್ರೂ ಯಾಕೋ ಒಂಥರ ಮೂಡ್ ಸರಿ ಇಲ್ಲ ಅಂತಂದರೆ ಪ್ರಾಬ್ಲಮ್ ಏನು ಗೊತ್ತಾ, ಅದು ನಿಮ್ಮಲ್ಲೇ ಇರುತ್ತೆ. ಅಂದರೆ ನೀವು ಜಾಸ್ತಿ ನೆಗೆಟಿವ್ಗೆ ಅಟ್ರ್ಯಾಕ್ಟ್ ಆಗ್ತಾ ಇರ್ತೀರ, ಯಾವಾಗಲೂ ನೆಗೆಟಿವ್ ಯೋಚನೆ ಮಾಡೋದು, ಇದರಿಂದನೂ ನಿಮ್ಮದು ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಬೇರೆ ನೀವು ಏನೇ ಹೆಲ್ತ್ ಚೆನ್ನಾಗಾಗೋಕ್ಕೆ ಏನೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅದೂ ವರ್ಕ್ ಆಗೋಲ್ಲ. ಸೊ ಹಂಗಾಗಿ ನಿಮ್ಮದು ಮೈಂಡ್ ಕಾಮಾಗಿರಬೇಕು ಅಂದರೆ ಟ್ರೈ ಮಾಡಿ. ಕಷ್ಟ ಆಗ್ಬೋದು 1 ದಿನ 2 ದಿನಕ್ಕೆ, ಬಟ್ ಅಟ್ಲೀಸ್ಟ್ 10 to 15 ಮಿನಿಟ್ಸ್ ನೀವು ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಒಂದು ಪಾಸಿಟಿವ್ ಅಫರ್ಮೇಷನ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೇಯರ್ ಮಾಡಿ. ನಿಮಗೆ ಯಾವ ದೇವ್ರು ಇಷ್ಟನೋ ಪ್ರೇಯರ್ ಮಾಡಿ, ಮತ್ತು ಮ್ಯೂಸಿಕ್ ಕೇಳಿ. ಆವಾಗ ನಿಮಗೆ ಮೈಂಡ್ ಕೂಡ ಕಾಮಾಗುತ್ತೆ. ಬ್ಯುಸಿ ಅಂತ ಗೊತ್ತು, ಬಟ್ ದುಡ್ಡೇನಾದರೂ ಲಾಸ್ ಆದರೆ ಮತ್ತೆ ಅರ್ನ್ ಮಾಡ್ಬೋದು, ನಾವು ಮತ್ತೆ ದುಡಿಬೋದಲ್ವಾ. ಅದೇ ಒಂದು ಸತಿ ಹೆಲ್ತ್ ಏನಾದರೂ ಹಾಳಾದರೆ ಅದನ್ನು ರಿಕವರ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಲಾಂಗ್ ಸಿಟ್ಟಿಂಗ್ ಲೈಫ್ ಸ್ಟೈಲ್ ಅಂದರೆ ಲ್ಯಾಪ್ಟಾಪ್ ಅಥವಾ ಫೋನ್ನ ಕಂಟಿನ್ಯೂ ಯೂಸ್ ಮಾಡ್ತಾನೆ ಇರ್ತೀವಿ ವರ್ಕಿಂದನೇ, ಬಟ್ ಇದರಿಂದನೂ ನಮ್ಮದು ಹೆಲ್ತ್ ಹಾಳಾಗ್ತಾ ಇರುತ್ತೆ. ಇದ್ರ ಬಗ್ಗೆ ಗಮನ ಕೊಡಲೇಬೇಕು ನಾವು. ಆ್ಯಂಡ್ ಸ್ಕಿಪ್ಪಿಂಗ್ ಬ್ರೇಕ್ಫಾಸ್ಟ್. ಕೆಲವರು ಅಂದ್ಕೊಬಿಡ್ತಾರೆ ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿಬಿಡೋಣ ಅಂತ, ಬಟ್ ಇದು ಟೋಟಲಿ ರಾಂಗ್. ಇದ್ರ ಬಗ್ಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ನಮಗೆ ಅಪ್ಡೇಟ್ ಮಾಡ್ತೀನಿ. ಮತ್ತು ಸ್ಲೋ ಆಗಿ ಡ್ಯಾಮೇಜಸ್ ಎಲ್ಲ ಆರ್ಗನ್ ಆಗ್ತಾಯಿದೆ ಅಂತಂದರೆ ಸ್ಮೋಕಿಂಗು ಇಲ್ಲ ಆಲ್ಕೋಹಾಲ್ ಎಕ್ಸೆಸ್ಸಿಂದ ಈ ಥರ ಆಗ್ತಾಯಿರುತ್ತೆ. ನಿಮ್ಮ ದೇಹನೇ ನಿಮ್ಮದು ಮನೆ, ಕರೆಕ್ಟ್ ಅಲ್ವಾ? ಕಾರ್ಗೆ ಇನ್ಶೂರೆನ್ಸ್ ಹಾಕ್ತೀವಿ, ಫೋನ್ಗೆ ಕವರ್ ಹಾಕ್ತೀವಿ, ಬಟ್ ಹೆಲ್ತಿಗೆ ನಾವು ಕೇರ್ ಕೊಡ್ತೀವಾ? ಇಲ್ಲ. ನೀವು ನಿಮ್ಮ ಹೆಲ್ತ್ಗೆ ಇವಾಗ ಇನ್ವೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಹಾಸ್ಪಿಟಲ್ ಬಿಲ್ಸ್ಗೆ ಹೋಗೋಕ್ಕೆ ಚಾನ್ಸೇ ಇಲ್ಲ. ಸೊ ಹಂಗಾಗಿ ಸ್ಮಾಲ್ ಚೇಂಜಸ್ ಮಾಡ್ತಾ ಹೋಗಿ, ನೆಕ್ಸ್ಟ್ ನಿಮ್ಮದು ಫ್ಯೂಚರ್ ನಿಮಗೆ ಥ್ಯಾಂಕ್ ಹೇಳುತ್ತೆ. ಸೊ ಫ್ರೆಂಡ್ಸ್, ಅಟ್ಲೀಸ್ಟ್ ಈಗ ಪ್ರಾಮಿಸ್ ಮಾಡ್ಕೊಳ್ಳಿ, ಮೈ ಹೆಲ್ತ್ ಈಸ್ ಮೈ ಪ್ರಿಯಾರಿಟಿ ಅಂತ. ನೀವು ಎಸ್ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಏನಾರ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತು ನಾಳೆ ಸಿಗೋಣ ವಿತ್ ಇಂಟ್ರೆಸ್ಟಿಂಗ್ ಟಾಪಿಕ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬೈ.